ಕೂಡ್ಲಿಗಿ, ಮಾನ್ಯ ಶಾಸಕರು ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ. ವಿಷಯ: ಸರ್ಕಾರಿ ಇಲಾಖೆಗಳಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯಗಳ ಕುರಿತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಹಾಗೂ ತಾಲೂಕು ಘಟಕದ ವತಿಯಿಂದ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ತಹಸೀಲ್ದಾರರು ಕೂಡ್ಲಿಗಿ ಇವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು ಸಹ ಇಲ್ಲಿಯವರೆಗೆ ಯಾವುದೇ ಬೇಡಿಕೆಗಳನ್ನು ಬಗೆಹರಿಸುವುದಿಲ್ಲ. ಫಾರಂ 1 ರಿಂದ 5 ಹಾಗೂ ಇತರೆ ಅರ್ಜಿಗಳಿಗೆ ಸಂಬಂಧಿಸಿದಂತೆ ರೈತರಿಗೆ ನ್ಯಾಯ ದೊರಕಿಲ್ಲ. ಸರ್ಕಾರಿ ಇಲಾಖೆಗಳಲ್ಲಿ ಮೂಲ ಕಡತಗಳು ಕಳೆದು ಹೋಗಿವೆ ಎಂದು ಹೇಳಿ ವರ್ಷಾನುಗಟ್ಟಲೆ ರೈತರನ್ನು ಅಲೆದಾಡಿಸುವಂತೆ ಮಾಡಲಾಗಿದೆ. ಕೆಲವು ಗ್ರಾಮಗಳಲ್ಲಿ ಸ್ಮಶಾನ ಭೂಮಿ ಮಂಜೂರು ಮಾಡಿಕೊಡುವಂತೆ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ಉದಾಹರಣೆಗೆ, ಕೈವೆಲ್ಲಾಪುರ ಗ್ರಾಮದ ಸ್ಮಶಾನ ಭೂಮಿ ಮಂಜೂರು ಮಾಡಿಕೊಡುವ ವಿಚಾರದಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ತಹಸೀಲ್ದಾರರು ರೈತರಿಗೆ ಯಾವುದೇ ರೀತಿಯ ಸಹಕಾರಿ ನೀಡುತ್ತಿಲ್ಲ. ಆದ್ದರಿಂದ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಕೂಡ್ಲಿಗಿ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ರೈತರು ಸಲ್ಲಿಸಿರುವ ಫಾರಂ 50, 53 ಹಾಗೂ 57 ಅರ್ಜಿಗಳನ್ನು ಸರ್ಕಾರದ ವತಿಯಿಂದ ಪಟ್ಟ ಮಂಜೂರು ಮಾಡಿಕೊಡಬೇಕು. ರೈತರಿಗೆ ಬೆಳೆ ಪರಿಹಾರ ಮಂಜೂರು ಮಾಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ತ್ವರಿತವಾಗಿ ಜಾರಿಗೆ ತರಬೇಕು. 2026ನೇ ವರ್ಷದಲ್ಲಿ ಮಳೆ ಕೊರತೆಯಿಂದಿರುವುದರಿಂದ ಕೆರೆಗಳಿಗೆ ಶೀಘ್ರವಾಗಿ ನೀರು ತುಂಬಿಸಬೇಕು. ಈ ಮೇಲ್ಕಂಡ ಎಲ್ಲ ವಿಷಯಗಳನ್ನು ಕೆಡಿಪಿ ಸಭೆಯಲ್ಲಿ ಚರ್ಚಿಸಿ ಸಂಬಂಧಿಸಿದ ತಾಲೂಕು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಹಾಗೂ ಎಚ್ಚರಿಕೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಹಾಗೂ ಜಿಲ್ಲಾ ಘಟಕದ ಒತ್ತಾಯವಾಗಿದೆ. ಲೈನ್ ಕರೆಕ್ಟಾಗಿ ಕರೆಕ್ಟ್ ಕರೆಂಟ್ ವಿದ್ಯುತ್ ಕೊರತೆ ಮನವಿ: ರೈತರು ಪಂಚಾಯತ್ಗಳಿಗೆ ಪ್ರತಿದಿನ 7 ಗಂಟೆ ಮಾಡುವಂತೆ ದಿನಾಂಕ 13/2/2026ರಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕಾರ್ಯ ಮತ್ತು ಪಾಲನಾ ಉಪವಿಭಾಗ ಕಂಪನಿ ಕೂಡ್ಲಿಗಿ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಆದರೆ ಇಲ್ಲಿಯವರೆಗೆ 7 ಗಂಟೆಗಳ ವಿದ್ಯುತ್ ಪೂರೈಕೆ ಮಾಡಿಲ್ಲ. ಈ ವರ್ಷ ಮುಂಗಾರು ಮಳೆ ಕೈಗೆಟುಕುವುದರಿಂದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಒಂದೆಡೆ ಮಳೆ ಇಲ್ಲ, ಮತ್ತೊಂದೆಡೆ ಸಮರ್ಪಕ ವಿದ್ಯುತ್ ಇಲ್ಲ. ಕಾರಣ ತಾಲೂಕಿನ ರೈತರು ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ ಮತ್ತು ಸಹಾಯಕ ಕಾರ್ಯನಿರ್ವಾಹಕರು, ಅಭಿಯಂತರರು, ಕಿರಿಯ ಅಭಿಯಂತರರು, ಲೈನ್ಮ್ಯಾನ್ಗಳು ಹಾಗೂ ರೈತರು ಹಾಗೂ ಸಾರ್ವಜನಿಕರು ನೀಡುತ್ತಿರುವ ಸಮಸ್ಯೆಗಳ ಮತ್ತು ಮನವಿಗಳಿಗೆ ಯಾವುದೇ ರೀತಿಯ ಪ್ರಕ್ರಿಯೆ ನೀಡಲಾಗುತ್ತಿಲ್ಲ. ಈ ಕುರಿತು ಮುಂದಿನ ಕೆಡಿಪಿ ಸಭೆಯಲ್ಲಿ ಸೂಕ್ತ ನಿರ್ಧಾರ ಕೈಗೊಂಡು ರೈತ ಸಮಸ್ಯೆಯನ್ನು ಪರಿಹರಿಸಬೇಕು. ಒಂದು ವೇಳೆ ಈ ಬೇಡಿಕೆಗಳನ್ನು ಈಡೇರಿಸಲು ಅಗತ್ಯ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಕೆಡಿಪಿ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ಈ ಮೂಲಕ ತಿಳಿಸಲಾಗುತ್ತದೆ. ಧನ್ಯವಾದಗಳು. ನಾವು ಮುಖ್ಯಮಂತ್ರಿಗಳಿಗೆ 60% ಮಳೆ ಕೊರತೆ ಇರೋದ್ರಿಂದ ಬರಪೀಡಿತ ಘೋಷಣೆ ಬೇಕಂತೇಳಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಾನೇ ಪ್ರಥಮ ಶಾಸಕರು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದೆ. ಆಯ್ತಾ? ಸೊ 50, 53, 57 ನಮ್ಮ ಹಂತದಲ್ಲಿ, ತಹಸೀಲ್ದಾರ್ ಹಂತದಲ್ಲಿ, ಜಿಲ್ಲಾಧಿಕಾರಿ ಹಂತದಲ್ಲಿ, ಶಾಸಕರ ಹಂತದಲ್ಲಿ, ಸರ್ಕಾರ ಮಟ್ಟದಲ್ಲಿ ನಿರ್ಧಾರ ಆಗಬೇಕಾಗಿದೆ. ಸೊ ಅದು ಸರ್ಕಾರ ಹಂತದಲ್ಲಿ ನಿರ್ಧಾರ ಆದ ಕೂಡಲೇ ನಾನೇ ಮೊದಲನಾಗಿರ್ತೀನಿ, ಫಸ್ಟ್ ಪರ್ಸನ್. ಆಯ್ತಾ? ನನಗೂ ನೋವಿದೆ. ಆಯ್ತಾ? ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ ತಾಲೂಕಲ್ಲಿ. ಬಡ ರೈತರಿಗೆ ಅವರಿಗೆ ಒಂದು ಘಟ ಕೊಡಕ್ಕೆ ಆಗ್ತಾ ಇಲ್ಲ ಅಂತಲೇ, ಬಟ್ ಅದರದ್ದೇ ಆದಂತ ಸ್ವಲ್ಪ ಕಾನೂನು ತೊಡಕುಗಳಿದ್ದಾವೆ ಸರ್ಕಾರಿ ಜಾಗಗಳಿಗೆ. ಅದು ಸರ್ಕಾರ ನಿರ್ಧಾರ ತಗೊಂಡು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೇವೆ. ಬೆಳೆ ಪರಿಹಾರ ಮಂಜೂರು ಈಗ ಎಲ್ಲದನ್ನು ನಾವೇ ಅಪ್ಡೇಟ್ ಮಾಡಿಸ್ತಾ ಇದೀವಿ. ಪರಿಹಾರದ್ದು ಎಲ್ಲದನ್ನು ಆ್ಯಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಆಯ್ತಾ? ಮತ್ತೆ ಇದು ರೈತರ ಸಾಲ ಮನ್ನಾದ ಬಗ್ಗೆ ಸರ್ಕಾರ ನಿರ್ಧಾರ ತಗೊಳ್ಳೋದಕ್ಕೆ ನಾನು ಬೇಕಿದ್ರೆ ನಿಮ್ಮ ಪತ್ರನ ಮೊನ್ನೆ ಮುಖ್ಯಮಂತ್ರಿಗಳಿಗೆ ತಂದೇನೆ. ಆಯ್ತಾ? 74 ಯೋಜನೆಯನ್ನು ತ್ವರಿತವಾಗಿ ಜಾರಿಗೆ ತರಬೇಕು. ಮಳೆ ಕೆರೆಗಳಿಗೆ ತುಂಬಿಸಬೇಕು. ಆಯ್ತಾ? ಈಗ ಇದನ್ನ ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಆಯ್ತಾ? ಇತಿಹಾಸದಲ್ಲಿ ಕರ್ನಾಟಕದಲ್ಲ ಇಲ್ಲ ಭಾರತದಲ್ಲಿ ಇರ್ಬೋದು. ಆಯ್ತಾ? ಒಂದು 74 ಕೆರೆ ತುಂಬಿಸಂತ ಸ್ಕೀಮು ಆಯ್ತಾ 2.5 ವರ್ಷ ಅವಧಿಯಲ್ಲಿ ಇತಿಹಾಸದಲ್ಲಿ ಎಲ್ಲೂ ಆಗಿಲ್ಲ. ಆಯ್ತಾ? ನೀವು ವಿಧಾನಸೌಧದಲ್ಲಿ ಈ ಫೈಲ್ ಎಲ್ಲೆಲ್ಲಿ ಓಡಾಡಿದೆ, ಯಾವ ಕಂಪ್ಯೂಟರ್ ಇದೆ ಅಂತೇಳಿ, ಯಾರ ಟೇಬಲ್ ಇದೆ ಅಂತೇಳಿ, 100 ಜನ ಟೇಬಲ್ ಹೋಗಿದ್ರೆ 100 ಜನ ಟೇಬಲ್ಗೆ ನಾನೇ ಹೋಗಿ ಬಂದಿದ್ದೀನಿ. ಆಯ್ತಾ? 20 ವರ್ಷ 2-3 ದಶಕಗಳಾಗ್ತವೆ ಒಂದು ನೀರಾವರಿ ಯೋಜನೆಗಳು ಮುಗಿಯಕ್ಕೆ. ನೀವೇ ಜಸ್ಟ್ ಗೂಗಲ್ ಮಾಡಿ, ಇಲ್ಲ ಚಾಟ್ ಜಿಪಿಟಿಗೆ ಹಾಕಿ.
ಆಯ್ತಾ. ಕೆರೆ ತುಂಬಿಸೋ ಯೋಜನೆಗಳು ಕರ್ನಾಟಕದಲ್ಲಿ ಎಷ್ಟು ಪೆಂಡಿಂಗ್ ಇದಾವೆ, ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಎಲ್ಲ ಮಾಹಿತಿ ಸಿಗುತ್ತೆ ಆಯ್ತಾ. ಬೇಕಿದ್ರೆ ಯಾವ್ದು ಫಾಸ್ಟೆಸ್ಟ್ ಆಗಿದೆ ಅಂತ ಚೆಕ್ ಮಾಡಿ. ಈ 2.5 ವರ್ಷದಲ್ಲಿ ಎಷ್ಟು ಬೇಗ ಅಸಾಧ್ಯವಾದ ಕೆಲಸನ ಸಾಧ್ಯ ಮಾಡಿದ್ವಿ. ಅಲ್ಲಲ್ಲಿ ಕೆಲವು ಕಡೆ ಲೀಕೇಜು ಆಗೋದು ಸ್ವಲ್ಪ ಸಹಜ. 1-2-3 ಕಡೆ ಮೊನ್ನೆ ಆಗಿತ್ತು ಮೇಜರ್ ಲೀಕೇಜು ಅಲ್ಲೇ ಪ್ಲಾಂಟ್ ಹತ್ರನೇ ಆಗಿತ್ತು. ಅದನ್ನು ರೆಡಿ ಮಾಡಿದ್ದಾರೆ. ಮಂಗಾಪುರ ಹತ್ರ ಅಲ್ಲಿ 1-2-3 ಕಡೆ ಆಗಿತ್ತು, ಅದೆಲ್ಲ ರೆಡಿ ಆಗಿದೆ. ಸೊ ಈಗ ಮಳೆ ಗುರುವಾರದಲ್ಲಿ ಮತ್ತೆ ಮುಂಗಾರು ಶುರುವಾಗುತ್ತೆ ಅಂತ ಹೇಳಿದ್ರೆ ಬಂದು ಕೂಡಲೇ ಈಗಾಗಲೇ ಪ್ರಾಯೋಗಿಕ ಅಲ್ಲ ಎಲ್ಲ ರೆಡಿಯಾಗಿ ಇಲ್ಲಿಗಾಗಲೇ ನಮ್ಮ ಬಿಡಿಗುಡ್ಡ ತಾಲೂಕುಪೇಟೆ ಕೆರೆಗೆ ನೀರು ಬಂದಿದೆ. ಇನ್ನೊಂದು ಸ್ವಲ್ಪ ನಿರಂತರವಾಗಿ ಇನ್ನೊಂದು ಸ್ವಲ್ಪ ಜೋರಾಗಿ ಬಂದ್ರೆ 4 ಮೋಟ್ರು ಮ್ಯಾಕ್ಸಿಮಮ್ ಅತಿ ಶೀಘ್ರವಾಗಿ ಮಳೆ ಬಂದಾಗೆ ಅದನ್ನ ಯಾಕೆಂದ್ರೆ ಅದು ಯಾವ್ದು ಸಹಕಾರ ಸಿಗ್ತಾ ಇಲ್ಲ, ಯಾವ್ದು ಬಾಯ್ ಬಿಡೋದು ಏನಕ್ಕೂ ಗೊತ್ತಿಲ್ಲ. ಎಲ್ಲ ಅಂಧತ್ವನ ತಲೆ ತುಂಬ ಓಡಾಡ್ತಾ ಇದೆ. ಯಾವ್ದು ಸಹಕಾರ ಯಾವ್ದು ಸಿಗ್ತಾ ಇಲ್ಲ ಅಂತ ಆಯ್ತಾ. ನೀವ್ಯಾರು ಅದ್ರ ಬಗ್ಗೆ ಚಕಾರ ಇರ್ತದೆ. ಸಿಗ್ತೀವಿ ಬಂದು ಯಾಕೆಂದ್ರೆ ತುಂಬಾ ಎಲ್ಲಾ ವಿಷಯದಲ್ಲೂ ರಾಜ್ಯ ಸರ್ಕಾರಕ್ಕೆ ತುಂಬಾ ಅನ್ಯಾಯ ಆಗ್ತಾ ಇದೆ ಅಂತ ಆಯ್ತಾ. ಇದೆಲ್ಲ ನೀವು ಮುಂದೆ ನಾವು ಯಾಕಂದ್ರೆ ಕನೆಕ್ಟಿಂಗ್ ಹೇಳ್ತಾ ಇದೀರಿ, ಬೇರೆ ಬೇರೆ ವಿಷಯಗಳು ಎಲ್ಲ ಕಡೆ ಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು. ಈ ಜೆ ಯಾವ ಊರಲ್ಲಿ ಹೋಗೋದು ಬೆಳಗ್ಗೆ ಅದೇ ಫೋನ್ ಮಾಡಿದ್ರು. ಎಲ್ಲ ತುಂಬಾ ಜನ ಲೀಡರ್ಸ್ ಫೋನ್ ಮಾಡಿದ್ರು. ಗುಳೆಕೊಟ್ಟೆಯಿಂದ ತುಂಬಾ ಜನ ಮಾಡ್ತಾರೆ. ಜೆ ಮುಚ್ಚಿಲ್ಲ ಆಟ ಮಾಡ್ದಾಗಿ ಎಲ್ಲ ಕಾಂಟ್ರಾಕ್ಟ್ ಬಿಟ್ಟೋಡೋಗಿದೆ ಆಯ್ತಾ. ಬಿಲ್ಗಳು ಆಗ್ತಾ ಇಲ್ಲ. 15,000 ಕೋಟಿ ಪೆಂಡಿಂಗ್ ಇದೆ. ₹1 ಇಷ್ಟವರೆಗೂ ಅನುದಾನ ಮಾಡಿದ್ದಾರೆ. ಈಗ ನೋಡಿ ಅಲ್ಲಿ ಕೇಳಿ ಒಂದೊಂದು ಸೆಕ್ಷನ್ ಅಲ್ಲಿ 3,000 ಅನಧಿಕೃತ ಸಂಪರ್ಕಗಳಿದ್ದಾವೆ. ಒಂದೊಂದು ಸೆಕ್ಷನ್ ಅಲ್ಲಿ ಮೆಡಿಕಲ್ ಸೆಕ್ಷನ್, ಚಿತ್ರಗಳಿ, ಗುಳೆಕೊಟ್ಟೆಯಲ್ಲಿ 3,000ದಿಂದ 4,000 ಅನಧಿಕೃತ ವಿದ್ಯುತ್ ಸಂಪರ್ಕಗಳಿದ್ದಾವೆ. ಈಗ ಹೆಂಗೆ ನಾವು ಒಳ್ಳೆ ಕ್ವಾಲಿಟಿ 7 ಗಂಟೆ ನಿರಂತರವಾಗಿ ಕೊಡೋದಕ್ಕೆ ಸತ್ಯ ತುಂಬಾ ಕಷ್ಟ ಸಾಧ್ಯ ಅಂತ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಎಲ್ಲ ರೈತರಿಗೆ ಮನವಿ, ನೀವೆಲ್ಲ ಮೀಟರ್ ತಗೊಳ್ಬೇಕು ಆಯ್ತಾ. ಕರೆಂಟ್ ಉಚಿತವಾಗಿ ಸಿಗ್ತಾ ಇದೆ ಎಲ್ಲ ಮನೆಗಳಿಗೆ, ಸಬ್ಸಿಡಿ ಸಿಗ್ತಾ ಇದೆ ಬೋರ್ಡ್ಗಳಿಗೆ ಆಯ್ತಾ. ಅದು ಮೀರಿ ನಾವು ಸುಮಾರು 100ಕ್ಕೂ ಹೆಚ್ಚು ಹೊಸ ಟ್ರಾನ್ಸ್ಫಾರ್ಮರ್ ಹಾಕಿದ್ದೀವಿ ಆಯ್ತಾ. ಬಹಳ ಇದೆ ಮಾತಾಡಕ್ಕೆ. ಬೆಳಗ್ಗೆ ತಹಸೀಲ್ದಾರದ ಒಂದು ಮನವಿ ಪತ್ರದಲ್ಲಿ ಹೇಳಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಮಾಹಿತಿ ಸ್ವಲ್ಪ ಹೇಳಿ. ಅಲ್ಲ ಸರ್, ಅದೇ ಭೂಮಿ ಕೈವೆಲ್ಲಾಪುರದ್ದು ತುಂಬಾ ಸರಿ ಚರ್ಚೆ ಆಗಿದೆ. ನಾವು ಕೂಡ್ಲಿಗಿ ಪಕ್ಕದಲ್ಲಿದೆ, ನ್ಯಾಷನಲ್ ಹೈವೇಲ್ ಇದೆ. ಏನಾದ್ರೂ ಕಾಲೇಜಸ್ ಆಯ್ತಾ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಕೂಡ್ಲಿಗಿ ತರಬೇಕಂತ ಆಸೆಯಲ್ಲಿ ಆ ಕೆರೆ ಪಕ್ಕ ಆ ಕಡೆ ಸ್ವಲ್ಪ ಆ ಕಡೆ ಕೊಡೋಣ, ಈ ಕಡೆ ರೋಡ್ ಸೈಡ್ ಅಲ್ಲಿ ಏನಾದ್ರೂ ಒಳ್ಳೆ ಉಪಯೋಗ ಆಗಂತದ್ದು ಉದ್ಯೋಗಕ್ಕೆ. ನೋಡಿ ನಾವು ಏನ್ ಮಾಡಿದ್ರು ಎಲ್ಲರೂ ಕೇಳ್ತಾರೆ, ಎಲ್ಲ ಮಾಡ್ತೀರಿ, ಒಂದು ಕೆಲಸ ಒಂದು ಜಾಬ್ ಸಿಗ್ತಾ ಇಲ್ಲಲ್ಲ, ಉದ್ಯೋಗ ಅವಕಾಶಗಳಿಲ್ಲ ತಾಲೂಕಲ್ಲಿ ಅಂತೇಳಿ. ನೀರು ಕರೆಂಟು ಸ್ವಲ್ಪ ಜನಗಳು ಮನಸ್ಥಿತಿಗಳು ಬದಲಾದ್ರೆ ನಾವು ಕರೆಂಟ್ ಇಂದು ನಾವೇನಾದ್ರೂ ಉದ್ಯೋಗ ಅವಕಾಶಗಳು ಮಾಡ್ತಾರೆ. ಇನ್ನೂ ಒಂದು ಸರ್, ಈಗ ಆಲ್ರೆಡಿ ಸರ್ ಒಂದು ಸರ್ AC ಸಾಹೇಬ್ರ ಕಡೆಯಿಂದ ಅವರಿಗೆ ಆಲ್ರೆಡಿ ಒಂದು ಮನೆ ಅಲ್ಲಿಂದ ಒಂದು ಇದು ಬಂದಿದೆ. AC ಸಾಹೇಬ್ರಿಂದ ತಹಸೀಲ್ದಾರ್ ಮೇಡಮ್ಗೆ ಅದೇ ಇದರಿಂದ ಅದು ಮಶಾನ ಭೂಮಿ. ಸೊ ಅದು ಅದ್ರ ಬಗ್ಗೆ ಯಾವ ರೀತಿ ಇಲ್ಲಿವರೆಗಾದರೂ ಕ್ರಮ ಕೈಗೊಂಡಿಲ್ಲ. ನಾಳೆ ಯಾರಾದರೂ ನಾಳೆ ಏನಾದರೂ ದಿನ ರೋಜು ಒಬ್ರು ಯಾರೋ ಒಬ್ಬ ವ್ಯಕ್ತಿ ಸತ್ತಂದ್ರೆ ಉಣ್ಣಕ್ಕೆ ಜಾಗ ಇಲ್ಲ ಅಂದಾಗ ಪ್ರತಿ ಸಲ ಬರೀ ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಅಂದಾಗ ಅದು ಯಾವಾಗ ಮುಂಜೂರಾಗುತ್ತೆ, ಅದು ಯಾವಾಗ ಕೊಡಬೇಕು, ಆ ಎಣ್ಣೆ ಯಾವಾಗ ತಗೊಂಡು ಆ ಜಾಗ ನಾವು ಉಣ್ಬೇಕು. ಕೆರೆ ತುಂಬಿರ್ತದೆ ಅದರಲ್ಲಿ ಆಮೇಲೆ ಈಗಾಗಲೇ ನಾವು ಈವರೆಗೂ ತಹಸೀಲ್ದಾರ್ ಹೇಳಿದೀವಿ. ಈ ವರ್ಷ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿ ಮತ್ತೆ KKR ಕೂಡ ನಾವು ಚರ್ಚೆ ಮಾಡಿದೀವಿ. ಎಲ್ಲಾ ಸ್ಮಶಾನಗಳ ಅಭಿವೃದ್ಧಿಗೆ ನಾವು ಈ ಸರಿ ಸೂಕ್ತ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು. ಹಾವೇರಿ ಕಡೆ ಆ ಕಡೆ ಎಲ್ಲ ಮಳೆ ಬಿತ್ತನೆ ಮಾಡ್ತಾ ಇದಾರೆ. ತಾವು ಯಾಕೆ ಮನ್ಸು ಮಾಡಬಾರ್ದು ಸರ್ ನಮ್ಮ ತಾಲೂಕಿಗೆ? ಮೋಡ ಬಿತ್ತನೆ ಇದು ಹಾಂ ಸರ್. ಪ್ರಕಾಶ್ ಕೋಳಿವಾಡ್ ಅವರು ನನ್ನ ತುಂಬಾ ಆತ್ಮೀಯ ಸ್ನೇಹಿತರು ಆಯ್ತಾ. ಅವರದು ಸ್ವಂತ ಆಯ್ತಾ ಜೆಟ್ ಫ್ಲೈಟ್ ಇದೆ ಗೊತ್ತಾಯ್ತಾ. ಮುಂಚೆಯಿಂದನೂ ಕಮರ್ಷಿಯಲ್ ಒಂದು ವಿಮಾನ ಇದೆ ಗೊತ್ತಾಯ್ತಾ. ಸೊ ಅವರು ವೈಯಕ್ತಿಕವಾಗಿ ಅಲ್ಲಿ ಎಲ್ಲರೂ ಕನ್ವಿನ್ಸ್ ಮಾಡಿ 1 ಗಂಟೆಗೆ ಮೋಡ ಬಿತ್ತನೆಗೆ ಕನಿಷ್ಠ 15 ಲಕ್ಷ ಖರ್ಚಾಗುತ್ತೆ ಗೊತ್ತಾಯ್ತಾ. ಇದು ಯಾರು ಒಬ್ಬರು MLA ಒಬ್ರು MP ಮಾಡಕ್ಕಾಗೋದಿಲ್ಲ. ಒಂದು ವಾರಗಟ್ಟಲೆ ಮಾಡಬೇಕು.
ಒಂದೊಂದು ದಿವಸಕ್ಕೆ 10 ಗಂಟೆ ಮಾಡಿದ್ರು ಒಂದ್ ದಿವಸಕ್ಕೆ 1.5 ಕೋಟಿ ಆಗುತ್ತೆ. ಅರ್ಥ ಆಯ್ತಾ? 3-4 ಕೋಟಿ ಒಂದೊಂದು ತಾಲೂಕಿಗೆ ಖರ್ಚಾಗ್ತದೆ. ಆದ್ರೆ ಇದನ್ನ ಸರ್ಕಾರನೇ ನಿರ್ಧಾರ ಮಾಡಿದೆ. ಡಿ ಕೆ ಸಾಹೇಬ್ರೆ ಹೇಳಿದ್ದಾರೆ, ಇದು ಸೂಕ್ತ ಸಮಯದಲ್ಲಿ ನಾವು ನಿರ್ಧಾರ ತಗೊಂಡು ಅವಶ್ಯಕತೆ ಇರೋ ಕಡೆ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಮಾಡ್ತಾರೆ. ಅರ್ಥ ಆಯ್ತಾ? ನಾನು ನನ್ನ ಲೆವೆಲ್ಗೆ ನೀನ್ ಜಾಸ್ತಿ ಮಾತಾಡ್ತೀನಿ ಸಾಕು. ಇಲ್ಲ ಸರ್, ಒಂದು ನನ್ನ ಲೆವೆಲ್ಗೆ ನಾನು ಏನೇನು ಮಾಡ್ಬೇಕು ಅದನ್ನು ಮ್ಯಾಕ್ಸಿಮಮ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಒಂದೇ ಒಂದು ಮಳೆ ಬಿತ್ತನೆ ಕೊಡ್ರಿ ಸರ್, ಆಮೇಲೆ ದೇವ್ರು ಕೊಡ್ತಾನೆ. ಆಮೇಲೆ ಏನ್ ದುಡ್ಡು ಕೊಡ್ತಾನೆ? ಅಲ್ಲ ಸರ್, ಸುಮ್ನೆ ಏನು ಅದಲ್ಲ ಸರ್ ನಾನು ಹೇಳೋದು, ಒಂದು ಬಿತ್ತನೆ ಮಾಡ್ರಿ ಸರ್, 15 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, 1 ಗಂಟೆ ಮಾಡಿ ಸರ್. ಎಲ್ಲ ಒಣಗೋಗ್ಬಿಟ್ಟಿದೆ ಸರ್, ಅದು ಮಳೆ ಬರಲಿಲ್ಲ ಅಂದ್ರೆ ಹೋಯ್ತು. ನಾವು ಏನು ಹೇಳೋದು ಸರ್, ನಾವು ಹೇಳಿದ್ದು ಕೇಂದ್ರಕ್ಕೆ ಒಂದು ಕಂಡೀಷನ್ ಆಗಿ ಹೇಳಿ ಸರ್. ಇದು ಒಂದು ತಾಲೂಕಲ್ಲ, ಇದು 224 ತಾಲೂಕಿದಾವೆ. ಎಲ್ಲ ಕಡೆನೂ ಇದೇ ಪರಿಸ್ಥಿತಿ ಆಗಿದೆ. ಕೆಲವು ಕಡೆ ಬಿಟ್ರೆ ನಮ್ಮ ತಾಲೂಕ ಜಾಸ್ತಿ ಆಗಿರೋದ್ರಿಂದ ನಾವೆಲ್ಲರೂ ಆಗಲೇ ಸಾಹೇಬರ ಗಮನಕ್ಕೆ ತಂದಿದ್ದೇವೆ. ಆಯ್ತಾ? ಈ ಪರಿಸ್ಥಿತಿ ನೋಡ್ಕೊಂಡು ಸೂಕ್ತ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರ ಇದರಲ್ಲಿ ನಾವು ಮಾಡಿಸ್ತೀವಿ, ನೀವೇ ತಲೆಗೆಡಿಸ್ಕೊಂಡು ಒಂದು ಗಂಟೆ ಹೇಳ್ಬಿಡ್ರಿ. ಒಂದು ಗಾಳಿ ಬಂದ್ರು ತೆಗಿತಾರ ಸರ್, ಅವ್ರು ಗಾಳಿ ಬಂದ್ರೆ ತೆಗಿತಾರೆ. ಒಂದು ಯಾವ್ದಾರ ಒಂದು ಜಂಗಲ್ ಕಟ್ಟಿಂಗಿಗೆ ಎಲ್ಲಾ ರೀತಿ ಕ್ರಮ ಕೈಗೊಂಡಿದ್ದೇವೆ. ಇವತ್ತಿಂದನೇ ಶುರು ಮಾಡಿದ್ದಾರೆ. ಎಲ್ಲೆಲ್ಲಿ ತೊಂದರೆ ಇದಾವೆ, ಏನೇನು ಆಗ್ತಾ ಇದಾವೆ ಅಂತೇಳಿ. ಇಲ್ಲಿ ತುಂಬಾ ಗಾಳಿ ಇರಂತ ಪ್ರದೇಶ. ಮತ್ತೆ ಇನ್ನೊಂದು ಹೇಳ್ತೀನಿ ನಿಮ್ಗೆಲ್ಲರಿಗೂ, ಇನ್ಯಾರಿದ್ದಾರೆ ಇಲ್ಲೆಲ್ಲ ಹೋರಾಟಗಾರರು ಯಾರಿದ್ದಾರೆ ನೋಡಿ, ₹1 ಇವತ್ತು 1000 ಕೋಟಿದು ಸೋಲಾರು ವಿಂಡು ನಮ್ಮ ತಾಲೂಕಲ್ಲಿ ಆಗ್ತಾ ಇದೆ. ಒಂದೇ ₹1 CSR ನಾವು ಮಾಡಕ್ ಆಗ್ತಾ ಇಲ್ಲ. ಇದೇ ನಾವು ರೈತರಿಗೆ ಉಚಿತವಾಗಿ ಅವ್ರ ಕಡೆ ಎಲ್ಲ ಮೀಟರ್ ಕೊಡಿಸ್ಬೋದು. ಅರ್ಥ ಆಯ್ತಾ? ಹೆಚ್ಚುವರಿ TCಗಳು ಮಾಡಿಸ್ಬೋದು. ಆಯ್ತಾ? ನಾವ್ ಇನ್ನೇನಾದ್ರೂ ಗ್ರಾಮೀಣ ರಸ್ತೆ ಸುಧಾರಣೆ ಮಾಡಿಸ್ಬೋದು, ಸ್ಮಶಾನ ಅಭಿವೃದ್ಧಿ ಮಾಡಿಸ್ಬೋದು, ಶಾಲೆಗೆ ಡೆವಲಪ್ಮೆಂಟ್ ಮಾಡಿಸ್ಬೋದು. ನೀವೆಲ್ಲರೂ ಆಯ್ತಾ, ನೀವೆಲ್ಲ ಮನ್ಸು ಮಾಡಿದ್ರೆ, ನೀವೆಲ್ಲ ಸಹಕಾರ ಕೊಟ್ರೆ ಅವ್ರನ್ನೆಲ್ಲ ಇಟ್ಕೊಂಡು ನಾವು ಸಾರ್ವಜನಿಕರಿಗೆ ಉಪಯೋಗ ಆಗಂತ ಕೆಲಸಗಳು ಮಾಡ್ಬೋದು. ಆದ್ರೆ ಕೆಲವರು ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಳ್ತಾ ಇದ್ದಾರೆ. ಮತ್ತೆ ಕೆಲವರು ಊರಲ್ಲಿ 20 ಲಕ್ಷ 50 ಲಕ್ಷ ಗುಡಿ ಕೇಳ್ತಾ ಇದ್ದಾರೆ. ಆಯ್ತಾ? ಯಾವ CSR ಅನುದಾನದಲ್ಲಿ ಯಾವ ದೇವಸ್ಥಾನಗಳಿಗೆ ಕೊಡೋಕೆ ಅವಕಾಶ ಇರೋದಿಲ್ಲ. ನಾವು ಅದನ್ನೇ ನಾವು ಒದ್ದಾಡ್ತಾ ಇದೀವಿ. ಆಯ್ತಾ? ಅವ್ರನ್ನ ಯಾವ್ದಾನ ರೀತಿಯಲ್ಲಿ CSR ಅಲ್ಲಿ ಸಾಮಾಜಿಕವಾಗಿ ಬದಲಾವಣೆ ಆಗಂತ, ಸಾರ್ವಜನಿಕರಿಗೆ ಉಪಯೋಗ ಆಗಂತ ಕೆಲಸನ ನಾವು ಕಣ್ಪಟ್ಟಿ ಹಿಡಿದು ಕೆಲಸ ಮಾಡಿಸ್ತೀವಿ ಅವ್ರಿಗೆ. ಆದ್ರೆ ಎಲ್ಲಿ ಯಾರು ಸಹಕಾರ ಕೊಡೋದಿಲ್ಲ. ಆಯ್ತಾ? ದಿನ ಅಡ್ಡ ಮಾಡ್ತಾರೆ. ಕಾನೂನು ಪ್ರಕಾರ ಅವ್ರು ಮಾಡ್ಕೊಳ್ಳಿ. ಅನಧಿಕೃತವಾಗಿ ಸರ್ಕಾರಿ ಜಾಗಗಳಾಗಿರ್ಬೋದು, ಇಲ್ಲ ದೌರ್ಜನ್ಯ ಮಾಡಿ ಬಡವರಿಗೆ ಏನಾದ್ರು ತೊಂದರೆ ಮಾಡಿದ್ರೆ ಅವ್ರನ್ನ ತಾಲೂಕಿಂದ ಒದ್ದೋಡಿಸ್ಬೇಕು. ಆಯ್ತಾ? ಸೊ ಅದಕ್ಕೋಸ್ಕರ ನಾವು ಹೇಳೋದಷ್ಟೇ ನಿಮ್ಗೆ ಎಲ್ಲರಿಗೂ, ಹೋರಾಟಗಾರರಿಗೂ ಕಳಕಳಿ ಮನವಿ. ಆಯ್ತಾ? ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಅವ್ರಿಗೆ ಮಾಡಕ್ ಅವಕಾಶ ಇದ್ರೆ ನಾವು ಅವಕಾಶ ಕೊಡ್ತೀವಿ, ಮಾಡ್ತೀವಿ. ಆದ್ರೆ ಅದಕ್ಕೆ ರಿಟರ್ನ್ಸ್ ಅಲ್ಲಿ CSR ಇಂದ ಒಳ್ಳೆ ಕೆಲಸಗಳು ನಿಮ್ಗೂ ಈಗ ಅದೇ ಕರೆಕ್ಟ್ ಅಂತ ಹೇಳ್ತೀರಿ. ಅರ್ಥ ಆಯ್ತಾ? ಅವ್ರೀಗ ಯಾವ್ದೋ ಒಂದು ಸ್ವಲ್ಪ ಅಡಿಷನಲ್ ಬಣಿಕಲ್ನಲ್ಲಿ 3-4 ದಿವಸದಿಂದ ಅಳ್ತಾ ಇದ್ದಾರೆ. ನಮ್ಮ ಶಿವಪುರದಲ್ಲಿ ಕೂಡ ಅಳ್ತಾ ಇದ್ದಾರೆ. ಆಯ್ತಾ? ನಮ್ಮೂರಿಂದ ಸಬ್ಸ್ಟೇಷನ್ 4 ಸರಿ ಟೆಂಡರ್ ಆಗಿದೆ, ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಆ ರೇಟು ಹೋಗ್ತಾ ಇಲ್ಲ ಅಂತ. ಆಯ್ತಾ? ಎಲ್ಲ ಅಂಬಾನಿಗೆ ಅದನ್ನು ಮಾರ್ಕೊಂಡು ಸ್ಟೀಲ್ ರೇಟು, ಆಯಿಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಆಯ್ತಾ? ಇಲ್ಲಿ ಪ್ರೈಸ್ ರಿವಿಷನ್ ಮಾಡಕ್ ಆಗ್ತಾ ಇಲ್ಲ. ಒಬ್ಬ ಕಾಂಟ್ರಾಕ್ಟರ್ ಟೆಂಡರ್ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅದಕ್ಕೆ ಸೊ ಈ ವಿಷಯದಲ್ಲಿ ಸೋಲಾರ್ ವಿಷಯದಲ್ಲಿ ಎಲ್ಲರಿಗೂ ನಾನು ತುಂಬಾ ನನ್ನ ನಿಲುವನ್ನು ಸ್ಪಷ್ಟ ಮಾಡ್ತಾ ಇದ್ದೀನಿ. ಆಯ್ತಾ? ನಾವು ರೈತರನ್ನ ನಮ್ಮ ತಾಲೂಕಿನ ಬಲಿ ಕೊಟ್ಟು ಅವ್ರಿಗೆ ಯಾವುದೇ ರೀತಿ ಸಹಕಾರ ಕೊಡೋದಿಲ್ಲ. ಕಾನೂನಾತ್ಮಕವಾಗಿ ಮಾಡಕ್ಕೆ ಅವಕಾಶ ಇರುತ್ತೆ. ಕಾನೂನು ವಿರುದ್ಧವಾಗಿ ಅನಧಿಕೃತವಾಗಿ ಮಾಡೋದಕ್ಕೆ ನಾವು ಏನು ಸೂಕ್ತ ಕಠಿಣ ಕ್ರಮ ಕಟ್ಕೊಳ್ತೀವಿ. ಆದ್ರೆ ಈ CSR ಅನ್ನೋದನ್ನ ರೈತರ ಉಪಯೋಗ ಅಂತದ್ದು, ಸಾರ್ವಜನಿಕ ಉಪಯೋಗಕ್ಕೆ ನಿಮ್ಮ ಸಹಕಾರ ಬೇಕು. ಧನ್ಯವಾದಗಳು.